ಓಕೆ, ಇನ್ನು ಸಂತ್ರಸ್ತೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಹುಣಸೂರಿನ ರೇವಣ್ಣ ಫಾರ್ಮ್ ಹೌಸ್ನಲ್ಲಿ ಇದ್ರು ಈ ಸಂತ್ರಸ್ತೆ. ರೇವಣ್ಣ ಫಾರ್ಮ್ ಹೌಸ್ನಿಂದ ಪಬ್ಲಿಕ್ ಟಿವಿ ಲೈವ್ ರಿಪೋರ್ಟ್ ಅನ್ನ ಕೊಡಲಿದೆ. ಸಂತ್ರಸ್ತೆಯ ಕಿಡ್ನ್ಯಾಪ್ ಪ್ರಕರಣ ಆರಂಭದಲ್ಲಿ ಇದು ರೇವಣ್ಣ ಅವರ ಆಪ್ತ ಸಹಾಯಕನದ್ದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅದು ರೇವಣ್ಣನವರದ್ದೇ ಫಾರ್ಮ್ ಹೌಸ್ ಅಂತ ಹೇಳ್ತಾ ಇದ್ದಾರೆ. ರೇವಣ್ಣ ಅವರ ಫಾರ್ಮ್ ಹೌಸ್ನಿಂದನೇ ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿಕೊಂಡು SIT ಅವರು ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದು ಇನ್ನೂ ಒಂದು ಸಮಸ್ಯೆ ಆಗುತ್ತೆ. ರೇವಣ್ಣ ಫಾರ್ಮ್ ಹೌಸೇ ಆದರೆ, ರೇವಣ್ಣನವರ ಹೆಸರಿನಲ್ಲೇ ಇರೋದಾದರೆ ಅದು ಇನ್ನೂ ಒಂದು ಪ್ರಾಬ್ಲಮ್ ಆಗುತ್ತೆ. ಅವರ ಆಪ್ತ ಸಹಾಯಕನ ತೋಟದ ಮನೆ ಬೇರೆ, ಅದು ಬೇರೆ ಲೆಕ್ಕಾಚಾರಕ್ಕೆ ಬಂದ್ಬಿಡುತ್ತೆ ಆಗಿದ್ದರೆ. ಆದರೆ ಅದು ರೇವಣ್ಣನವರದ್ದೇ ಅಂತ ಆದರೆ ಅವರ ತೋಟದ ಮನೆಯಲ್ಲೇ ಕಿಡ್ನ್ಯಾಪ್ ಮಾಡಿರಿಸಿದ್ರು ಅಂತಕ್ಕಂಥದ್ದು ಕೂಡ ಈ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾದ್ರೆ ಒಂದು ಅಡಿಷನಲ್ ಪಾಯಿಂಟ್, ಇದು ವ್ಯಾಲ್ಯೂ, ಅಡಿಷನಲ್ ವ್ಯಾಲ್ಯೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ನೇರವಾಗಿ ಆ ಫಾರ್ಮ್ ಹೌಸ್ನಿಂದನೇ ನನ್ನ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೋತೀನಿ. KP, ನಿಜಕ್ಕೂ ಕೂಡ ಅದು ಆರಂಭದಲ್ಲಿ ರೇವಣ್ಣ ಅವರ ಆಪ್ತ ಸಹಾಯಕನ ಫಾರ್ಮ್ ಹೌಸ್ ಅಂತ ಹೇಳ್ತಾ ಇದ್ರು, ಈಗ ಅದು ರೇವಣ್ಣನವರದ್ದೇ ಅಂತ ಹೇಳ್ತಾ ಇದ್ದಾರೆ. ಏನು ಕ್ಲಾರಿಟಿ ಈ ವಿಚಾರದಲ್ಲಿ? ಅರವಿಂದ್, ಇನ್ನೂ ಕೂಡ ಆ ವಿಚಾರದಲ್ಲಿ ಕ್ಲಾರಿಟಿ ಬಂದಿಲ್ಲ. ಇದು ಏನೋ ಕೆಲವೊಂದಿಷ್ಟು ದಾಖಲೆಗಳು ಇನ್ನೊಂದು 10-15 ನಿಮಿಷದಲ್ಲಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ನಾನು. ಸದ್ಯಕ್ಕೆ ನಾನೀಗ ಆ ಫಾರ್ಮ್ ಹೌಸನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇದು ಹುಣಸೂರಿನ ಪಟ್ಟಣದಿಂದ ಒಂದು ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಕಾಳೇನಹಳ್ಳಿಯ ಭಾಗದಿಂದ ಹೊರಭಾಗದಲ್ಲಿರುವಂತಹ ಒಂದು ಫಾರ್ಮ್ ಹೌಸ್. ಇದು ಬಹುತೇಕ ಈ ಭಾಗದ ಜನರಿಗೆ ಇದು ರಾಜಶೇಖರ್ ತೋಟ ಅಂತಲೇ ಈ ಭಾಗದಲ್ಲಿ ಫೇಮಸ್ ಆಗಿರುವಂಥದ್ದು. ಯಾಕಂದರೆ ಯಾರನ್ನೇ ಕೇಳಿದ್ರು ಇದನ್ನು ರಾಜಶೇಖರ್ ತೋಟ ಅಂತಲೇ ಕೂಡ ಹೇಳ್ತಾರೆ. ಹಾಗಾಗಿ ಇದನ್ನು ಸದ್ಯಕ್ಕೆ ರಾಜಶೇಖರ್ ತೋಟ ಅಂತಲೇ ಕೂಡ ಹೇಳಲಾಗ್ತಾ ಇರುವಂಥದ್ದು. ರಾಜಶೇಖರ್ ಬೇರೆ ಇನ್ಯಾರೂ ಅಲ್ಲ, ಮಾಜಿ ಈಗ ಬಂಧನಕ್ಕೊಳಗಾಗಿರುವಂಥ HD ರೇವಣ್ಣರ ಪರಮಾಪ್ತ ಆಪ್ತ ಸಹಾಯಕ ಆಗಿದ್ದಂಥವ್ರು, ಭಾಳ ವರ್ಷದಿಂದಲೂ ಕೂಡ ಸಹಾಯಕ ಆಗಿರುವಂಥವ್ರು. ಈ ಫಾರ್ಮ್ ಹೌಸ್ನಲ್ಲಿ ಭಾಳ ದೊಡ್ಡದಾದಂಥ ವಿಶಾಲವಾದಂಥ ಮನೆಗಳಿದ್ದಾವೆ ಮತ್ತು ತಾವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ಇಟ್ಟರೆ ಯಾರು ಕೂಡ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನುವಂತಹ ದೃಷ್ಟಿಯಿಂದಾಗಿ ಈ ಒಂದು ಫಾರ್ಮ್ ಹೌಸಲ್ಲಿ ಅವರನ್ನು ಇಡಲಾಗಿತ್ತು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಹೇಳಲಾಗ್ತದೆ. ಮತ್ತು ಇಲ್ಲಿ ಭಾಳಷ್ಟು ಜನ ಕೆಲಸ ಮಾಡುವಂತಹ ಜನರು ಕೂಡ ಇದ್ದಾರೆ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಆ ಮಹಿಳೆಯನ್ನು ಇಟ್ಟಿದ್ರು ಅನ್ನುವಂಥದ್ದು ನಮಗೆ ಈಗಿರುವಂಥ ಖಚಿತ ಮಾಹಿತಿಗಳ ಪ್ರಕಾರವಾಗಿ ಈಗ ಕಾಣ್ತಾ ಇದೆಯಲ್ಲ ಅಲ್ಲೊಂದು ಮನೆ, ಆ ಮನೆಯಲ್ಲಿ ಆ ಮಹಿಳೆ ಇದ್ಲು. ಕಳೆದ 29ನೇ ತಾರೀಕಿನ ಸಂಜೆಯಿಂದ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಆ ಮಹಿಳೆ ಇದೇ ಒಂದು ಪ್ರದೇಶದಲ್ಲಿ ಇದ್ಲು ಅನ್ನುವಂತಹ ಮಾಹಿತಿಗಳಿದೆ. ಸಂತ್ರಸ್ತೆ ಮಹಿಳೆಯನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇಡಲಾಗಿತ್ತು ಅನ್ನುವಂಥದ್ದು. ಇಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಕಾರ್ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಪೊಲೀಸ್ ಅವರ ಲೆಕ್ಕದ ಪ್ರಕಾರವಾಗಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ತೋಟದ ಮಹಜರ್ ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದರೆ ಕಳೆದ 5-6 ದಿನಗಳಿಂದ ಆ ಮಹಿಳೆ ಇಲ್ಲೇ ಇದ್ದರು ಅನ್ನುವಂಥದ್ದು ಪೊಲೀಸರಿಗೆ ಖಚಿತವಾಗಿ ಮಾಹಿತಿಗಳಿದ್ದಾವೆ. ಹಾಗಾಗಿ ಇದೇ ಒಂದು ಪ್ರದೇಶದಿಂದ ಆ ಮಹಿಳೆಯನ್ನು ಬೇರೆ ಕಡೆಗೆ ಅಂದರೆ SIT ಅವರು ರಕ್ಷಣೆ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿರುವಂಥದ್ದು. ಅರವಿಂದ್, ಕಳೆದ 29ನೇ ತಾರೀಕಿನ ರಾತ್ರಿಯಿಂದ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಆ ಮಹಿಳೆ ಇಲ್ಲೇ ಇದ್ಲು ಅನ್ನುವಂಥದ್ದು ಈಗ ಇರುವಂಥ ಮಾಹಿತಿ. ಅರವಿಂದ್, ಬಟ್ KP, ಈ ಫಾರ್ಮ್ ಹೌಸ್ನಲ್ಲಿ ಸಿಬ್ಬಂದಿಗಳು ಅಂತ ಯಾರೂ ಇಲ್ವಾ ಫಾರ್ಮ್ ಹೌಸನ್ನು ನೋಡ್ಕೊಳ್ಳೋದಕ್ಕೆ? ಯಾಕೆಂದರೆ SIT ಅವರು ಬಂದು ಆಕೆಯನ್ನು ರಕ್ಷಣೆ ಮಾಡಬೇಕಾದ್ರೆ ಸಹಜವಾಗಿ ಅವ್ರನ್ನ ಪ್ರಶ್ನೆ ಮಾಡಿರ್ತಾರೆ, ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಅವರಿಂದ, ಸಿಬ್ಬಂದಿಗಳಿಂದ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ? ಹೌದು ಅರವಿಂದ, ಅವರು ಕೂಡ ನಾನು ಒಂದು 2 ನಿಮಿಷ ಮಾತಾಡಿಸ್ತಾ ಇದ್ದೀನಿ. ಕೆಲವೊಂದಿಷ್ಟು ಸಿಬ್ಬಂದಿಗಳು ಕೂಡ ಇದ್ದಾರೆ ಇಲ್ಲಿ. ಯಾಕಂದರೆ ಅದು ಕೂಡ ಭಯಗಳಿರ್ತದೆ, ಏನಾಗಿದೆ ಏನು ಅನ್ನುವಂಥದ್ದು. ಅಣ್ಣ, ಇಲ್ಲಿ ಯಾರು ಇದ್ದೀರಿ? ಇಲ್ಲಿ ಯಾರು ಇದ್ದೀರಾ? ನಾವು ಒಂದು 2 ಫ್ಯಾಮಿಲಿ ಸರ್. ಫ್ಯಾಮಿಲಿ ಇದ್ದೀರಿ. ನಿನ್ನೆ ಎಷ್ಟೊತ್ತಿಗೆ ಬಂದಿರಿ ಪೊಲೀಸರು? ಪೊಲೀಸರು ಒಂದು 10-10ವರೆಗೆ ಬಂದಿದ್ದಾರೆ. 10-10ವರೆಗೆ ಬಂದಿದ್ರು. ಅಮ್ಮ ಇಲ್ಲೇ ಇದ್ಲಾ? ಅಮ್ಮ ಇಲ್ಲೇ ಇದ್ಲು ಅನ್ನಕಂತ ಇಲ್ಲೇ ಹೋಗ್ತಿಲ್ಲ ಅನ್ನಕಂತ ಸರ್ ಗೊತ್ತಿಲ್ಲ ನಮ್ಗೆ, ಅಷ್ಟೇ ತಿಳುವಳಿಕೆ ಅಷ್ಟು ಗೊತ್ತಿಲ್ಲ. ಇವ್ರಿ ಅಂತ ನಮ್ಗೆ ಯಾರ ಅಂತ ಗೊತ್ತಿಲ್ಲ. ಒಬ್ಬ ಮಹಿಳೆ ಕರ್ಕೊಂಡು ಹೋದ್ರಾ? ಕರ್ಕೋದ್ರು ಸರ್. ಯಾವಾಗ? ನಿನ್ನೆ ಮಧ್ಯಾಹ್ನ ಹುಣಸೂರು ಇದರಲ್ಲಿ ಸಿಕ್ಕಿರೋದು. ಆ ಮಹಿಳೆ ಇಲ್ಲಿರ್ಲಿಲ್ವಾ? ಆ ಲೇಡಿ ಇಲ್ಲಿಲ್ವಾ? ಇಲ್ಲೇ ಇದೆ, ಇಲ್ಲೇ ತಪ್ಪಿಸ್ಕೊಬಿಟ್ಟಲ್ಲ ಸರ್. ಯಾವಾಗ? ಎಷ್ಟೊತ್ತು ತಪ್ಪಿಸ್ಕೊಂಡ ಅಂತ ಗೊತ್ತಿಲ್ಲ. ಇವರು ಯಾರು ಹೇಳಿಲ್ಲ, ಇಂಥವ್ರು ಅಂತ ನಮ್ಗೆ ಗೊತ್ತಿಲ್ಲ. ಈಗ ಕೆಲ್ಸಕ್ಕೆ ಬರ್ತಾರೆ ಸರ್, ಯಾರು ಅಂತ ನಮ್ಗೆ ಹೇಳೋ. ನೀವೆಲ್ಲ ಕೆಲಸದೊಳಗೆ ಅನ್ಕೊಂಡ್ಬಿಟ್ಟಿದ್ರ? ನಾವು ಕೆಲಸದೊಳಗೆ ಅಂತ ತಿಳ್ಕೊಂಡು. ಈಗ ಸರ್ ಸಂಘ ಅಂತಲ್ಲ, 25 ಸಾವಿರ ಸಂಘ ಕಟ್ಬೇಕು ಅಂತಲ್ಲ. ಸಂಘ ಕಟ್ಬೇಕು ಅಂದ್ರೆ ನಾವೇನು, ಯಾರು ಕರ್ಕೊಂಡ್ ಬಂದಿದ್ರು? ಅದು ಯಾರು ಕರ್ಕೊಂಡ್ಬಂದ್ಬಿಟ್ಟಿದಾರೆ ಅದು ಗೊತ್ತಿಲ್ಲ ಸರ್. ಯಾರ್ದು ತೋಟ ಇದು? ಇದು ತೋಟ ರಾಜಗೋಪಾಲ್ ಅವ್ರದ್ದು. ಇಲ್ಲಿ ರೇವಣ್ಣವ್ರು ಬರ್ತಿರ್ತಾರ ಇಲ್ಲಿಗೆ? ರೇವಣ್ಣವ್ರು ಬಂದಿಲ್ಲ ಸರ್, ನಾ ಬಂದಿರೋದು ನೋಡಿಲ್ಲ. ಸುಮ್ಗೆ ಹೇಳೋದ್ಯಾಕ, ಬಂದಿರೋದು ನೋಡಿಲ್ಲ ರೇವಣ್ಣವ್ರ. ನೋಡಿಲ್ಲ ನಾನು, ನೋಡಿರ್ತಿಲ್ಲ. ಓಕೆ. ಅಂದ್ರೆ ಅರವಿಂದ್, ಇವ್ರಿಗೊಂದಿಷ್ಟು ಅಷ್ಟೊಂದಿಷ್ಟು ಹೆಚ್ಚಿನ ಮಾಹಿತಿಗಳು ಇಲ್ಲ ಅರವಿಂದ್. ನಾನು ಇಲ್ಲಿ ಇನ್ನೊಬ್ರು ಕೂಡ ಕೆಲಸಗಾರರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಅಣ್ಣ, ನೀನೇ ಎಷ್ಟೊತ್ತಿಗೆ ಬಂದಿದ್ರು ಪೊಲೀಸವರು?
ಸರ್ ನಿನ್ನೆ ಅವರು ಬೆಳಿಗ್ಗೆ 9:30 ಸ್ಟಾರ್ಟ್ ಇಲ್ಲೇ ಇದ್ರು. ಬೆಳಿಗ್ಗೆ 9:30 ಇದ್ದಾರೆ ಇಲ್ಲಿ. ಇಲ್ಲೇ ಇದ್ರ? ಆ ಹೆಣ್ಮಕ್ಳು ಇಲ್ಲೇ ಇದ್ರಾ ಅವ್ರ ಜೊತೆ? ಸರ್ ಅವ್ರು ಏನೋ ಇಲ್ಲಿ ಯಾರು ಇಲ್ಲ, ಇಲ್ಲಿಂದ ಯಾರು ಕರ್ಕೊಂಡು ಹೋಗಿಲ್ಲ. ಅವ್ರು ಹೆಣ್ಮಕ್ಳು ಇಲ್ಲಿದ್ದದ್ದು ನಾನು ನೋಡಿಲ್ಲ. ನಮ್ಮ ಕೆಲಸಕ್ಕೆ ನಾವು ಹೊರಟೋಗಿರ್ತೀವಿ, ನಮ್ಮ ಓನರ್ ಅವ್ರ ಜೊತೆಲಿ ಇರ್ತಾರೆ, ಅವ್ರು ಮಾತಾಡ್ಕೊತಾರೆ. ನಿನ್ನೆ ನಿಮ್ಮ ಓನರ್ ಬಂದಿದ್ರಾ? ಓನರ್ ಇದ್ರು ಇಲ್ಲೇ ಜೊತೆಗೆ. ನಿನ್ನೆ ಓನರ್ ಇದ್ರು ಅಂದ್ರೆ ಓನರ್ ಯಾವಾಗಲೂ ಬರ್ತಿರ್ತಾರೆ ಇಲ್ಲಿಗೆ? ಇಲ್ಲೇ ಇರೋದವರು ಪೂರ್ತಿ ಅವರು ಇಲ್ಲಿ ಮನೇಲೇ ಇರೋದವರು. ಎಲ್ಲಿರೋದು ಅವ್ರ ಮನೆ? ಓನರ್ ಇದೆಯೇ ಇದೆ. ಯಾರು ಅವ್ರ ಹೆಸರು? ರಾಜಗೋಪಾಲ್ ಸರ್. ಅವ್ರು ಇಲ್ಲೇ ಇರ್ತಾರೆ? ಇಲ್ಲೇ ಇರೋದವರು. ಅಲ್ಲ ಅವ್ರು ಈಗ ನಿನ್ನೆ ಪೊಲೀಸ್ ಅವ್ರು ಬಂದಾಗ ಒಬ್ಬ ಲೇಡಿನ ಏನಾದ್ರು ಕರ್ಕೊಂಡು ಹೋದ್ರು ಜೊತೆ? ಇಲ್ಲ 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 ಇಲ್ಲಿ ಯಾರು ಇಲ್ಲಿಂದ ಯಾರು ಕರ್ಕೋಗ್ಲಿಲ್ಲ. ಮತ್ತೆ ಅಲ್ಲಿ ಹೊರಗಡೆ ಏನೋ ಗೊತ್ತಿಲ್ಲ ನಮಗೆ. ಹೊರಗಡೆ ಏನು ಇಲ್ಲಿ ತೋಟದಿಂದ ಯಾರು ಕರ್ಕೋಗ್ಲಿಲ್ಲ. ಇಲ್ಲಿ ಎಷ್ಟು ಫ್ಯಾಮಿಲಿ ಇದ್ದೀರಿ? ನಾವು 2 ಫ್ಯಾಮಿಲಿ. 2 ಫ್ಯಾಮಿಲಿ. ಅದು ಬಿಟ್ಟರೆ ಕಳೆದ ಒಂದು ವಾರದಿಂದ ಯಾರು ಯಾವ ಹೆಣ್ಮಗಳು ಇಲ್ಲಿ ಇರಲಿಲ್ವಾ? ಇಲ್ಲ. ಆಮೇಲೆ ಒಂದು ಕಂಡೀಷನ್ ಏನಪ್ಪ ಅಂದರೆ ನಾವು ಇಲ್ಲಿ ಹೊರಗಡೆ ಕೆಲಸ ಮಾಡ್ತೀವಲ್ಲ ಅಷ್ಟೇ, ಸಾವುಕಾರ ರೂಮಿಗೆ ಎಂಟ್ರಿ ಇಲ್ಲ ನಮ್ಮದು. ಓಕೆ ಓಕೆ. ಅದ್ರಲ್ಲಿ ನಾವು ಅಲ್ಲಿಗೆ ಹೋಗಲ್ಲ. ಅವ್ರೇನಾರು ಬಂದು ಹೊರಗಡೆ ನಮಗೆ ಕೆಲಸ ಹೇಳಿದ್ರೆ ಕೆಲಸ ಮಾಡ್ತೀವಿ. ಕೆಲಸ ಹೇಳ್ತೀರಿ? ನೀವು ಯಾವ ಥರ ಒಂದು ವಾರದಿಂದ ಯಾರು ಬೇರೆ ಒಂದು ಹೆಣ್ಮಗಳು ಯಾರು ಇದ್ದೀರಿ ನೋಡಿ? ಸರ್ ಇಲ್ಲಿಗ ಬೆಳಿಗ್ಗೆ ಸಂಜೆ ಗಂಟ ಗಂಡಸರು ಮತ್ತು ಯಾರ್ಯಾರು ಬರ್ತಾ ಇರ್ತಾರೆ, ಅವರೊಂದು ಮಾತಾಡ್ತಾ ಇರ್ತಾರೆ. ನಾವು ಅವ್ರನ್ನ ಕೇಳಕ್ಕದ್ದ ಯಾರು ಇವರು ಏನೋ ಅಂತ ಕೇಳಕ್ಕದ್ದ ಅವ್ರನ್ನ. ನಿನ್ನೆ ಒಟ್ಟು ಎಷ್ಟು ಜನ ಬಂದಿರು ಪೊಲೀಸವರು? ಸ್ವಲ್ಪ ಅವ್ರ ಲೆಕ್ಕ ಹಾಕಳಕ್ಕದ್ದ. ನಾನು ಎಷ್ಟು ಭಾಳ ಜನ ಇದ್ರಾ? 3 ಜನ ಇದ್ರು. ಭಾಳ ಎಷ್ಟು ತನಕ ಇದ್ರು? ಅವರು ಸಂಜೆ 4 ಗಂಟೆಗೆ ಇದ್ರು. 4 ಗಂಟೆಗೆ ಹೋದ್ರು? 4 ಗಂಟೆಗೆ ಹೋದ್ರು. ನೀವು ಹೋಗ್ಬೇಕಾದ್ರೆ ನೋಡಿದ್ರಾ? ಇಲ್ಲ, ನಾನು ಪೊಲೀಸ್ ಹೋಗ್ಬೇಕಾದ್ರೆ ನಾನು ನೋಡಿಲ್ಲ ಅವ್ರನ್ನ. ಅವರು ನಾನು ನಾನು ಕೆಲಸ ಮುಗಿಸ್ಕೊ ಬರೋ ಅಷ್ಟಕ್ಕೆ ಹೊರಟೋಗಿದ್ರು ಅವರೆಲ್ಲ. ಅಂದರೆ ಅರವಿಂದ್ ಇವ್ರಿಗೆ ಮಾಹಿತಿ ಅಷ್ಟೊಂದು ಇಲ್ಲ ಅರವಿಂದ್, ಯಾಕಂದರೆ ಇವ್ರು ಕೆಲಸ ಕಾರ್ಯದಲ್ಲಿ ಹೋಗುವಂತಹ ಜನ, ಹಾಗಾಗಿ ಇವ್ರಿಗೆ ಮಾಹಿತಿ ಇಲ್ಲ. ಅದು ನಿನ್ನೆ ಬೆಳಿಗ್ಗೆ 10:00 SIT ಪೊಲೀಸರು ಇಲ್ಲಿಗೆ ಬಂದಿರುವಂಥದ್ದು, ಬಂದು ಸಂಜೆ 4 ಗಂಟೆಗೆ ಇಲ್ಲಿಂದ ವಾಪಸ್ ತೆರಳಿರುವಂಥದ್ದು. ಇವ್ರಿಗೆ ಇನ್ನೊಂದು ಕನ್ಫ್ಯೂಸ್ ಆಗಿಬಿಡುತ್ತೆ ಅರವಿಂದ್, ಏನಂದರೆ ಕೆಲಸ ಮಾಡೋಕ್ಕೆ ಭಾಳ ಜನ ಕೂಲಿಕಾರರು ಬರ್ತಾ ಇರ್ತಾರಲ್ಲ, ಆ ಲೆಕ್ಕದ ಅಡಿಯಲ್ಲೇ ಇವರು ಗಮನಿಸಿರುವಂಥದ್ದು. ಹಾಗಾಗಿ ಅದು ಇನ್ನೂ ಕೂಡ ಆ ಮಹಿಳೆಯನ್ನು ಸೇಫ್ ಮಾಡೋದಕ್ಕೂ ಇನ್ನೂ ಕೂಡ ಭಾಳ ಈಸಿ ಆಗಿರ್ಬೋದು. ಯಾಕಂದರೆ ಯಾರೋ ಕೆಲಸಗಾರರು ಬಂದಿರ್ಬೋದು, ಹೊಸ ಕೆಲಸಗಾರರು ಅನ್ನುವಂಥ ಲೆಕ್ಕದಲ್ಲಿ ಇಲ್ಲಿರುವಂಥ ಒಂದು 2-3 ಫ್ಯಾಮಿಲಿಯವರಿಗೆ ಅನಿಸ್ಕೊಂಡಿರ್ಬೋದು. ಹಾಗಾಗಿ 5 ದಿನಗಳಿಂದ ಆ ಮಹಿಳೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಆ ಸಂತ್ರಸ್ತ ಮಹಿಳೆ ಇದ್ರು ಅನ್ನುವಂತಹ ಮಾಹಿತಿಗಳು ಈಗ ಸಿಕ್ಕಿರುವಂಥದ್ದು. ಅರವಿಂದ್. ಓಕೆ KP, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಪಾಪ ಸಿಬ್ಬಂದಿಗಳಿಗೆ ಏನು ಹೇಳಬೇಕು, ಏನು ಬಿಡಬೇಕು, ಹೇಳಬೇಕಾ ಹೇಳಬಾರ್ದಾ, ಈ ಗೊಂದಲಗಳಿರ್ತವೆ ಪಾಪ ಗ್ರಾಮೀಣ ಭಾಗದ ಜನರಿಗೆ. ಸೊ ಒಟ್ಟಾರೆ ಏನೋ ಇತ್ತು, ಒಬ್ಬರು ಲೇಡಿ ಅಲ್ಲಿದ್ದರು ಆ ಫಾರ್ಮ್ ಹೌಸ್ನಲ್ಲಿ ಅಂತ ಆರಂಭದಲ್ಲಿ ಒಬ್ಬರು ಹೇಳಿದ್ರು. ಆಮೇಲೆ ಇಲ್ಲಿಂದ ಕರ್ಕೊಂಡು ಹೋಗಿಲ್ಲ ಅಂತಲೂ ಹೇಳ್ತಾರೆ. ಬಟ್ ಪೊಲೀಸರು ಬಂದಿದ್ದರು, ಹೊರಗಡೆ ಏನಾಯಿತು ಗೊತ್ತಿಲ್ಲ, ಆಕೆ ತಪ್ಪಿಸ್ಕೊಂಡು ಹೋದ್ರು ಅಂತ ಒಂದು ಸರ್ತಿ ಹೇಳ್ತಾರೆ. ಒಬ್ಬರು ಇಲ್ಲೇ ಕರ್ಕೊಂಡು ಹೋದ್ರು ಅಂತ, ಒಬ್ಬರು ಹೊರಗಡೆ ಕರ್ಕೊಂಡು ಹೋದ್ರು ಅಂತ. ಒಟ್ಟಾರೆ ಅವ್ರಿಗೆ ಅದಂತೂ ನಿಜ, ಒಂದು ಗೊಂದಲ ಅಂತೂ ಇರುತ್ತೆ. ಫಾರ್ಮ್ ಹೌಸ್ನಲ್ಲಿ ತುಂಬ ಜನ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಬರ್ತಿರ್ತಾರೆ, ಅವ್ರು ಯಾರೋ ಏನು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬಟ್ ಒಂದು ಕ್ಲಾರಿಟಿ, ಇದು ರಾಜಗೋಪಾಲ್ ಅವರದ್ದೇ ಫಾರ್ಮ್ ಹೌಸ್ ಅಂತ ಇಬ್ಬರು ಕೂಡ ಸ್ಟ್ರೆಸ್ ಮಾಡಿ ಹೇಳಿದ್ರು. ಅವ್ರ ಮನೆಯೂ ಇಲ್ಲೇ ಇರೋದು ಅಂತ. ಹಾಗಾಗಿ ಅದು ರೇವಣ್ಣ ಅವರ ಫಾರ್ಮ್ ಹೌಸ್ ಅಂತ ಸದ್ಯಕ್ಕೆ ಹೇಳಕ್ಕೆ ಬರಲ್ಲ, ಡಾಕ್ಯುಮೆಂಟಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅಪ್ಪ ಮಗ ಆಯ್ತು, ಈಗ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ಕೊಟ್ಟಿರುವಂತಹ ದೂರಿನಲ್ಲಿ ಹಲವು ವಿಚಾರಗಳ ಉಲ್ಲೇಖ ಆಗಿದೆ. ರೇವಣ್ಣ ಪತ್ನಿ ಭವಾನಿಗೂ ಕೂಡ ಹೀಗಾಗಿ ಟೆನ್ಷನ್ ಶುರುವಾಗ್ತಾ ಇದೆ, ಮುಂದುವರಿತಾ ಇದೆ. ಸಂತ್ರಸ್ತೆ ಹೇಳಿಕೆ ಮೇಲೆ ರೇವಣ್ಣ ಹಾಗೂ ಅವರ ಪತ್ನಿ ಭವಾನಿಯ ಭವಿಷ್ಯ ಕೂಡ ನಿರ್ಧರಿತವಾಗುತ್ತೆ. ಹೇಳಿಕೆ ದಾಖಲಿಸಿದ ಬಳಿಕ ಭವಾನಿಗೆ ನೋಟಿಸ್ ಕೊಡೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬುಲಾವ್ ಕೊಡೋಕ್ಕೂ ಮುಂಚೆ ಏನ್ ಸ್ಟೇಟ್ಮೆಂಟ್ ಅನ್ನು ಇವ್ರು ಕೊಡ್ತಾರೆ ಅಂತ ಸಂತ್ರಸ್ತೆ 164 ಅಡಿಯಲ್ಲಿ ಹೇಳಿಕೆಯನ್ನ SIT ಅಧಿಕಾರಿಗಳು ಈ ಸಂತ್ರಸ್ತ ಮಹಿಳೆ ಕೂಡ ದಾಖಲಿಸಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. 164 ಆಕ್ಚುಲಿ ಜಡ್ಜ್ ಮುಂದೆ ಹೇಳಿಕೆ ಕೊಡೋದು. ಸೊ ಜಡ್ಜ್ ಮುಂದೆ ಹೇಳಿಕೆಯನ್ನ ಏನ್ ಕೊಡ್ತಾರೆ, ಆ ಹೇಳಿಕೆ ಮೇಲೆ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ. ಸೊ ಅವರೇನಾದ್ರೂ ರೇವಣ್ಣ ಜೊತೆಗೆ ಪತ್ನಿ ಭವಾನಿ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ರೆ ಅವಾಗ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ. ಬಿಕಾಸ್ 164 ಸ್ಟೇಟ್ಮೆಂಟ್ ನಾವು ಹಿಂದೆ ಕೂಡ ಹೇಳ್ತಾ ಇದೀವಿ, ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಜಡ್ಜ್ ಮುಂದೆ ಕೊಡುವಂತಹ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಅದಕ್ಕೆ ಆದಂತಹ ತೂಕ ವೇಟೇಜ್ ಇರುತ್ತೆ. ಆಮೇಲೆ ಇಡೀ ಪ್ರಕರಣದ ತನಿಖೆ ಸಾಗೋದು, ಇನ್ವೆಸ್ಟಿಗೇಷನ್ ಆಫೀಸರು ಇಡೀ ಪ್ರಕರಣದ ತನಿಖೆಯನ್ನ ಇದೇ ಹೇಳಿಕೆ ಆಧಾರದಲ್ಲಿ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗಾಗಲೇ ಸಂತ್ರಸ್ತೆ ಏನಾದರೂ ಬಾಯ್ ಬಿಟ್ಟಿದ್ದಾರಾ? ಬಿಕಾಸ್ ಅವ್ರ ಮಗ ಭವಾನಿ ರೇವಣ್ಣ ಅವ್ರು ಕರೆದ್ರು ಅಂತಾನೆ ಕರ್ಕೊಂಡು ಹೋದ್ರು ಅಂತೆಲ್ಲ ಹೇಳಿದ್ರು. ಸೊ ಸಂತ್ರಸ್ತೆ ಏನಾದರೂ ಈ ವಿಚಾರದ ಬಗ್ಗೆ ಇಲ್ಲಿ ತನಕ ಮಾತಾಡಿದ್ದಾರಾ ಅಥವಾ ಇನ್ನಷ್ಟೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆಯಾ? ಆಮೇಲೆ ಭವಾನಿ ಅವರಿಗೆ ಈ ಪ್ರಕರಣದಲ್ಲಿ ಬುಲಾವ್ ಕೊಡೋ ಸಾಧ್ಯತೆ ಎಷ್ಟಿದೆ? ಖಂಡಿತವಾಗಿಯೂ ಮಮತಾ, ಯಾಕಂದ್ರೆ ಪ್ರಮುಖವಾಗಿ ನಿನ್ನೆ ಆಕೆಯನ್ನ ರಕ್ಷಣೆ ಒಳಪಡಿಸ್ತಾರೆ. ರಕ್ಷಣೆಯನ್ನ ಮಾಡಿದ ನಂತರ ಆಕೆಯನ್ನ ಕರ್ಕೊಂಡು ಬಂದು ಬೆಂಗಳೂರಿನ ಒಂದು ಸಾಂತ್ವನ ಕೇಂದ್ರದಲ್ಲಿ ಇರಿಸುವಂತದ್ದು. ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ ಸಂದರ್ಭದಲ್ಲಿ ಆಕೆಯ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಆಕೆ ಮೈ ಮೇಲೂ ಕೂಡ ಸರಿಯಾಗಿ ಬಟ್ಟೆ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು SIT ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಆಕೆಯನ್ನ ನಿನ್ನೆ ಹೇಳಿಕೆಯನ್ನ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಹಿಂದೇಟನ್ನ ಹಾಕಿದ್ರು SIT ಅಧಿಕಾರಿಗಳು. ಯಾಕಂದ್ರೆ ಆಕೆಯ ಮಾನಸಿಕ ಸ್ಥಿತಿಗತಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ನಿನ್ನೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿಲ್ಲ. ಇವತ್ತು ಈಗಾಗಲೇ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಆಕೆ ಹೇಳಿಕೆ ಕೊಡುವಂತ ಹೇಳಿಕೆಗಳಿಂದ ಹೇಳಿಕೆಗಳು
ದೊಡ್ಡ ಮಟ್ಟದ ಸಂಕಷ್ಟವನ್ನ ರೇವಣ್ಣ ಮತ್ತು ಭವಾನಿ ರೇವಣ್ಣ ಇಬ್ಬರ ಮೇಲೂ ಕೂಡ ತಂದೊಡ್ಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಈ ಆಕೆಯ ಹೇಳಿಕೆ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದಿಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದ್ರೆ ಆಕೆ 23ನೇ ತಾರೀಕು ಅಂದ್ರೆ ಹೆಬ್ಬಾಳ ಕೊಪ್ಪಳಿಂದ 23ನೇ ತಾರೀಕು ಮೊದಲು ಸತೀಶ್ ಬಾಬು ಅವ್ರ ಜೊತೆಲಿ ಹೋಗ್ತಾಳೆ, ಮತ್ತೆ 26ನೇ ತಾರೀಕು ವಾಪಸ್ಸು ಮನೆಗೆ ಬರುವಂತದ್ದು. 23ನೇ ತಾರೀಕು ಹೋಗೋ ಸಂದರ್ಭದಲ್ಲಿ ಭವಾನಿ ಅಕ್ಕ ನಿಮ್ಮನ್ನ ಕರಿತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಭವಾನಿ ಅವರು ನೇರವಾಗಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆದ್ರೆ ಅದು ಸಂತ್ರಸ್ತೆ ಹೇಳಿಕೆಯ ಮೇಲೆ ನಿರ್ಧಾರ ಆಗುವಂತದ್ದು. ಸಂತ್ರಸ್ತೆ ಆ ಹೇಳಿಕೆಯನ್ನೇನಾದ್ರು ಕೊಟ್ರೆ ಭವಾನಿ ಅವರು ಕೂಡ ನನಗೆ ಬೆದರಿಕೆಯನ್ನ ಹಾಕಿದ್ರು, ಜೊತೆಗೆ ಪೊಲೀಸರ ಮುಂದೆ ಇರ್ಬೋದು ಅಥವಾ ಬೇರೆ ಯಾರದೇ ಮುಂದೆ ಇರ್ಬೋದು ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಬೆದರಿಕೆಯನ್ನ ಹಾಕಿದ್ರು ಅಂದ್ರೆ ಆಕೆಯನ್ನು ಕೂಡ ನೋಟಿಸ್ ಅನ್ನ ಕೊಟ್ಟು ಕರೆಯುವಂಥದ್ದು. ಆಕೆಯ ಪಾತ್ರ ಏನಾದ್ರು ನಿಜವಾಗ್ಲೂ ಆ ರೀತಿ ಬೆದರಿಕೆ ಹಾಕುವಂಥದ್ದು ಅಥವಾ ಕಿಡ್ನಾಪ್ ಮಾಡೋದ್ರಲ್ಲಿ ಆಕೆಯ ಕೈವಾಡ ಏನಾದ್ರು ಇತ್ತು ಅಂದ್ರೆ ಆಕೆಯೂ ಕೂಡ ಆರೋಪಿಯಾಗುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುವಂತದ್ದು. ಮಮತಾ. ಓಕೆ.